ಹಲೋ ಗೈಸ್, ಎಲ್ರಿಗೂ ಬೆಳಗಿನ ಶುಭೋದಯಗಳು. ಇವತ್ತಿಂದ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡುವಂತ ಶುರು ಮಾಡಿದ್ದೀನಿ. ಡಿಸೆಂಬರ್ 14. ಹೇಗೆ ವಿಡಿಯೋ ಮಾಡಬೇಕು, ಹೇಗೆ ಎಡಿಟಿಂಗ್ ಮಾಡಬೇಕು, ಹೇಗೆ ಬ್ಲಾಗ್ ಮಾಡಬೇಕು ಅಂತ ಅಷ್ಟೊಂದು ನಾಲೆಡ್ಜ್ ಏನಿಲ್ಲ, ಹಾಗೆ ಶುರು ಮಾಡಿದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿ ನಾನು ಡೇನ ಸ್ಟಾರ್ಟ್ ಮಾಡಿದೆ. ಬೈಕ್ ತಗೊಂಡು ಡ್ಯೂಟಿಗೆ ಅಂತ ಹೊರಟೆ. ನಾನು ಒಂದು ಕೆಫೆಯಲ್ಲಿ ವರ್ಕ್ ಮಾಡ್ತೇನೆ. ಕೆಫೆ ಒಂದು FTCA ಅಂತ, ಫೆಡರೇಷನ್ ಆಫ್ ಟಿಬೆಟ್ ಕೋಆಪರೇಟಿವ್ ಇಂಡಿಯಾ ಅಂತ. ಹೋಟೆಲ್ ಟಿಬೆಟ್ ಅಂತಲೂ ಹೆಸರಿದೆ. ಇಲ್ಲಿ ಒಂದು ಹೋಟೆಲ್, ಕೆಫೆ, ಸ್ವಿಮ್ಮಿಂಗ್ ಪೂಲ್ ಮತ್ತು ಕಾಟೇಜ್ ಇದೆ. ಏನು ಕೆಫೆ ಹತ್ರ ರೀಚ್ ಆಗಲಿಕ್ಕಾದೆ. ಎಂಟ್ರೆನ್ಸಿಗೆ ಬಂದಿದ್ದೀನಿ. ಇದೆ ನೋಡಿ ಗೈಸ್ ನಮ್ಮ ಕೆಫೆ, ಹೋಟೆಲ್ ಟಿಬೆಟ್. ಇದೆ ನೋಡಿ. ಕೆಫೆ ಒಳಗಡೆ ಎಂಟ್ರಿ ಆಗಿ ಕಾಫಿ ಮಷಿನ್ನ ಹೋಗಿ ಆನ್ ಮಾಡಬೇಕು. ಅದೊಂದು ಆನ್ ಮಾಡಿ ಒಂದು 10 ನಿಮಿಷ ಆಗುತ್ತೆ ಹೀಟ್ ಆಗಲಿಕ್ಕೆ. ಆನ್ ಮಾಡಿ ಆನ್ ಆಯ್ತಾ ಇಲ್ವ ಅಂತ ನೋಡಿ ಒಂದು ಸಲ ಕಿಚನ್ಗೆ ಹೊರಟೆ. ಕಿಚನಲ್ಲಿ ಹೋಗಿ ನೋಡಿ ಶೆಫ್ ಎಲ್ಲ ಏನು ಕೆಲಸ ಮಾಡ್ತಿದ್ರೆ ಅಂತ ನೋಡೋದಂತ ಹೋದೆ. ಒಂದು ಶೆಫು ಬೇಸ್ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ. ಮತ್ತೊಬ್ಬ ಹೆಡ್ ಶೆಫು ಕಟ್ಟಿಂಗ್ ಎಲ್ಲ ರೆಡಿ ಮಾಡಿಟ್ಟು ವಾಶ್ ಮಾಡ್ತಾಯಿದ್ರು ವೆಜಿಟೇಬಲ್ಸ್ನ. ಇನ್ನೊಬ್ಬ ಅಸಿಸ್ಟೆಂಟ್ ಶೆಫ್ ಬಂದು ಚಿಕನ್ ಎಲ್ಲ ಕಟ್ ಮಾಡಿಟ್ಟು ಮಾರ್ನಿಂಗ್ ಬಂದಿರೋದನ್ನೇ ಹೊರಗಡೆ ಎಲ್ಲ ಹೋಗಿದ್ರು. ಮತ್ತು ಪೂಲಿಗೆ ಬಂದೆ. ಪೂಲ್ನಲ್ಲಿ ನೋಡಿದರೆ ಪರ್ಚೇಸರ್ ಇದ್ದಾರೆ. ಸ್ಟಾಫ್ ಇಲ್ಲ ಅಂತೇಳಿ ಪರ್ಚೇಸರ್ನೇ ಅಲ್ಲಿ ಕಳಿಸಿದ್ದಾರೆ. ಮತ್ತು ಕೆಫೆಗೆ ಹೋಗೋದಂತ ಬಂದರೆ ಕೆಫೆಯಲ್ಲೂ ಪರ್ಚೇಸರೇ ಇದ್ದಾರೆ. ಕೂತ್ಕೊಂಡು ಗೇಮ್ ಆಡ್ತಾಯಿದ್ದಾರೆ. ಫ್ರೀ ಫೈರ್ ಆಡ್ಕೊಂಡು ಕೂತಿದ್ದಾರೆ. ಸರಿ ಅಂಥೇಳಿ ನೋಡ್ಬಿಟ್ಟು ಇನ್ನೂ ಸ್ವಲ್ಪ ಹೊತ್ತಾದರೆ ಸ್ಟಾಫು ಕುಕ್ಕಿಂಗ್ ಮಾಡಬೇಕು ಅಂತ ಹೇಳಿದರು. ಸ್ಟಾಫು ಕುಕ್ಕಿಂಗ್ ಮಾಡೋ ಶೆಫ್ ಬಂದು ರಜೆ ಮಾಡಿದ್ದಾರೆ ಅಂತ. ಸರಿ ಅಂಥೇಳಿ ಒಪ್ಕೊಂಡೆ. ನಾನ್ ವೆಜ್ ಬೇರೆ ಮಾಡಬೇಕಾಗಿತ್ತು, ಸಂಡೇ ಅಲ್ಲ. ಅದಕ್ಕೆ ಬಿರಿಯಾನಿ ಮಾಡುವ ಅಂಥೇಳಿ ಎಲ್ಲನೂ ರೆಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡಿದೆ. ಮಸಾಲೆಗಳು ಪೇಸ್ಟ್ ಮಾಡಿಕೊಂಡೆ. ಗಾರ್ಲಿಕ್, ಜಿಂಜರ್ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಒಗ್ಗರಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಗೈಸ್. ತುಂಬ ಲಾಂಗ್ ಆಗುತ್ತೆ ಅಂತ ವಿಡಿಯೋನ ಹಾಗೆ ಎಡಿಟ್ ಮಾಡಿದ್ದೀನಿ. ತುಂಬ ಲಾಂಗ್ ಆದರೆ ಬೋರಿಂಗ್ ಆಗುತ್ತೆ ಅಂತ ನಂಗೆ ಗೊತ್ತಿರೋಂಗೆ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಫೈನಲ್ಲಾಗಿ ಹೇಗೆ ಬರುತ್ತೆ ಅಂತ ನೀವೇ ನೋಡಿ. ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ರೈಸ್ಗೆ ಅಂತ ವಾಟರ್ ಇಟ್ಕೊಂಡಿದ್ದೆ ಪಕ್ಕದಲ್ಲಿ, ಹಾಗೇನೆ ಹಾಟ್ ವಾಟರು. ಇನ್ನು ಇವಾಗ ರೈಸ್ ಹಾಕಿ ರೆಡಿ ಮಾಡಿ ಕೊತ್ತಂಬರಿ ಮತ್ತು ಪುದೀನ ಎಲ್ಲ ಹಾಕಿ ಮೇಲೆ ರೆಡಿ ಮಾಡಿ ದಮ್ಗೆ ಅಂತ ಇಟ್ಟೆ. ದಮ್ಮೆಲ್ಲ ಆದಮೇಲೆ ಫೈನಲ್ ಲುಕ್ ಏನಿದೆ ಅಂತ ನೀವೇ ನೋಡಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಸಿಗ್ತೇನೆ ಮತ್ತೊಂದು ವಿಡಿಯೋದಲ್ಲಿ.